ಈ ಒಂದು ಸುಂದರ ವೇದಿಕೆಯಲ್ಲಿ ಆಸೀನರಾಗಿರುವ ಪರಮ ಪೂಜ್ಯರಾದ ಶ್ರೀ ಶ್ರೀ ರಮಾನಂದ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ವಂದಿಸಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಜನಪ್ರಿಯ ಶಾಸಕರು, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಹಾಗೂ ವಿಶೇಷವಾಗಿ ನಮ್ಮ ಒಕ್ಕಲಿಗ ಜನಾಂಗಕ್ಕೆ ಭಾರಿ ಒಂದು ಆತ್ಮೀಯವಾಗಿರುವಂತ ನಮ್ಮ ನೆಲಮಂಗಲದ ಜನಪ್ರಿಯ ಶಾಸಕರೇ ಹಾಗೂ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಆತ್ಮೀಯರು, ಸ್ನೇಹಿತರಾದ ನಾಗಣ್ಣನವರೇ ಹಾಗೂ ECNR ಗ್ರೂಪ್ನ ಮಾಲೀಕರು, ನಮ್ಮ ಆತ್ಮೀಯರಾದ ವೆಂಕಟರಮಣನವರೇ ಹಾಗೂ ಆತ್ಮೀಯರು, ಸ್ನೇಹಿತರು ಆದ ಮಾಜಿ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ನಾರಾಯಣ ಗೌಡ್ರು ಹಾಗೂ ಆತ್ಮೀಯರು, ಈ ಒಂದು ಸಮುದಾಯಕ್ಕೆ ಹತ್ತಿರವಾಗಿರುವಂತ ನಮ್ಮ ರಾಜಣ್ಣನವರು ಹಾಗೂ ಈ ಒಂದು ಟ್ರಸ್ಟ್ನ ಅಧ್ಯಕ್ಷರಾದ ಚಂದ್ರಕಟ್ನವರು ಹಾಗೂ ಆತ್ಮೀಯರು, ನಮ್ಮ ನಗರಸಭಾ ಸದಸ್ಯರು, ಮಾಜಿ ಅಧ್ಯಕ್ಷರು ಆದ ಲತಕ್ಕನವರೇ ಹಾಗೂ ಈ ಒಂದು ಮಹಿಳಾ ಟ್ರಸ್ಟ್ನ ಎಲ್ಲ ಡೈರೆಕ್ಟರ್ಗಳೇ ಹಾಗೂ ಇಲ್ಲಿ ಮುಂದೆ ಕೂತಿರುವಂತ ಎಲ್ಲ ಆತ್ಮೀಯ ಒಕ್ಕಲಿಗ ರೈತ ಬಂಧುವರೇ ಹಾಗೂ ಎಲ್ಲರೂ ಆತ್ಮೀಯರೇ. ನಾನೇನು ಜಾಸ್ತಿ ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ಶಾಸಕರ ಬಗ್ಗೆ ನಮ್ಮ ನಾಗಣ್ಣ ತುಂಬಾ ಚೆನ್ನಾಗಿ ಹೇಳಿದ್ರು. ನಾನು ಹೇಳೋದು ಇಷ್ಟೇ, ನೆಲಮಂಗಲ ಈ ಹಿಂದೆ 10 ವರ್ಷ 15 ವರ್ಷದ ಹಿಂದೆ ಎಲ್ಲ MLA ನೋಡ್ಕೊಂಡು ಬಂದಿದ್ದೀನಿ. ನಾವು ಈಗ ಸಮುದಾಯದವರೆಲ್ಲ ಇಲ್ಲಿ ಕೂತಿದ್ದೀವಿ. ಏನು ಕೂತಿದ್ದೀವಿ, ಮಹಿಳೆಯರೆಲ್ಲ ಬಂದಿದ್ದೀರ. ಇವತ್ತು ಇಷ್ಟು ದಿನ ಯಾರು ಈಚೆಗೆ ಬಂದಿಲ್ಲ, ಏನೋ ಧೈರ್ಯ ಮಾಡಿ ಎಲ್ಲರೂ ಈಚೆಗೆ ಬಂದಿದ್ದೀರ ಒಕ್ಕಲಿಗ ಮಹಿಳೆಯರು. ಅದಕ್ಕೆ ನಾವೊಂದು ಧನ್ಯವಾದವನ್ನು ಹೇಳ್ತಾ, ಈ 10-15 ವರ್ಷದಲ್ಲಿ ನಾವು ಈ ಸಮುದಾಯದವ್ರಿಗೆ ಓಟ್ ಹಾಕೊಂಡು ಸಮುದಾಯದವರಿಂದನೇ ನಾವು ಈ ರಾಜಕೀಯ ಮಾಡ್ಕೊಂಡು ಬಂದ್ವಿ. ನೆಲಮಂಗಲದಲ್ಲಿ ಒಬ್ರು ನಮ್ಮ ಸಮುದಾಯಕ್ಕೆ ಏನಾದ್ರೂ ಒಂದು ಕೊಡುಗೆ ನೀಡೋರು ಅಂದ್ರೆ ನಾವು ಒಂದೇ ಒಂದು ಇಲ್ಲ, ಒಂದು ಶೂನ್ಯ ಒಂದು ಸಂಪಾದನೆ ನಾವು ಒಂದು 15 ವರ್ಷದಿಂದ ಸಂಪಾದನೆ ಮಾಡಿದ್ವಿ ಅಂತ ಹೇಳ್ತೀನಿ. ಏನಕ್ಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಈ 10 ವರ್ಷದಲ್ಲಿ ನಮ್ಮ ಶ್ರೀನಿವಾಸ್ ಅವರು MLA ಅವರಾಗಿದ್ರು. ನಮ್ಮ ಒಂದು ಸಮಾಜಕ್ಕೆ ₹1 ಕೂಡ ಶ್ರೀನಿವಾಸ ಮೂರ್ತಿಯವರು 10 ವರ್ಷ ನಮ್ಮ ಒಂದು ಸಮಾಜದ ಹೆಸರು ಹೇಳ್ಕೊಂಡಿರೇನೆ ಒಕ್ಕಲಿಗರವರೇ ನಮ್ಗೆ ಓಟ್ ಹಾಕ್ತಾರೆ ಅಂತ ಹೇಳಿ ಈ ಸಮಾಜಕ್ಕೆ ಏನ್ ಟಾಣಿ ಕೊಡುಗೆನೋ ನಾನು ನೇರವಾಗಿ ಹೇಳ್ತೀನಿ, ಏನ್ ಟಾಣಿ ಕೊಡುಗೆನೋ ಯಪ್ಪ ಮಾಡಲಿಲ್ಲ. ಒಂದ್ ಸಮಾಜದ ಹೆಸರು ಇಸ್ಕೊಂಡ್ರು, ಓಟ್ ಹಾಕಿಸ್ಕೊಂಡ್ರು, ಅವ್ರ ಪಾರ್ಗ ಅವರು ನಾಟಕದಲ್ಲಿ ಹಾಡು ಹೇಳ್ಕೊಂಡು ಹೊರಟೋದ್ರು. ಸಮಾಜಕ್ಕೆ ಏನ್ ಕೊಡುಗೆ ಕೊಟ್ರು ಅಂತ ಅಂದ್ರೆ ಶೂನ್ಯ. ಇವತ್ತು ಇವ್ರು ಬಂದು 3 ವರ್ಷ ಆಗಿದೆ. ನಾನು ಇವ್ರನ್ನ ಮೆಚ್ಚಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಹೊಗಳ್ತಾ ಇಲ್ಲ. ಒಂದು ಸಮುದಾಯ ಬೆಳಿಬೇಕು ಅಂದ್ರೆ ಅದನ್ನ ಬೆಂಕಟ್ಟಿ ಹಿಂದೆ ಕರ್ಕೊಂಡು ಹೋಗುವಂತದ್ದಿದೆಯಲ್ಲ, ಅದು ನಾಯಕತ್ವ. ಇವತ್ತು ಒಕ್ಕಲಿಗರಿಗೆ ನಾನು ಒಬ್ಬ ಒಕ್ಕಲಿಗನಾಗಿರೋದಕ್ಕೆ ನನ್ನ ಕರೆದು ಇವತ್ತು ಅಧ್ಯಕ್ಷನ್ ಮಾಡಿದ್ರು. ಲತಕ್ಕನ್ನು ಅಷ್ಟೇ, ಫಸ್ಟ್ ಲತಕ್ಕ ಅವ್ರನ್ನ ಅಧ್ಯಕ್ಷನ್ ಮಾಡಿದ್ರು. ಅದಾದ್ಮೇಲೆ ಇನ್ನೊಂದು ಸಮುದಾಯದವ್ರನ್ನೂ ಅವ್ರು ಅಧ್ಯಕ್ಷನ್ ಮಾಡಿದ್ರು. ಅದಾದ್ಮೇಲೆ ನನ್ನನ್ನು ಕರೆದು ನೀವು ಯೋಗ್ಯತೆ ಇದೆ ಅಂತ ಅಂದ್ಬಿಟ್ಟು ಕರೆದು ನಮ್ಮನ್ನು ಅಧ್ಯಕ್ಷನ್ ಮಾಡಿ ಗುರುತಿಸಿ ನಮ್ಮನ್ನು ಅಧ್ಯಕ್ಷನ್ ಮಾಡೋರೆ. ಹಾಗೇನೇನೆ ಇವತ್ತು ಯೋಜನಾ ಪ್ರಾಧಿಕಾರದಲ್ಲಿ ಇಬ್ರು ನಮ್ಮ ಸಮುದಾಯದವರು ಅಧ್ಯಕ್ಷರಾಗಿರೋದು. ಒಂದ್ ಸಮುದಾಯ ಬೆಳಿಬೇಕು ಅಂದ್ರೆ ಇವತ್ತು ನಾಗಣ್ಣ ನಿಂತ್ಕೊಂಡು ಹೇಳಿದ್ರು, ಆ ಒಂದು ಪೊಸಿಷನ್ ಇದ್ದಿದ್ದಕ್ಕೆ ತಾನೇ 10 ಲಕ್ಷ ಕೊಡ್ತೀವಿ ಸಮುದಾಯಕ್ಕೆ, ಒಂದ್ ಸಮುದಾಯ ಬೆಳಿಲಿ ಅಂತ ಧೈರ್ಯವಾಗಿ ಹೇಳಿದ್ರು. ಸುಮ್ನೆ ಬೆಳ್ತಕ್ಕೆ ಒಂದ್ ಸಮುದಾಯದ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡೋದಲ್ಲ. ಎಲ್ಲರನ್ನೂ ಒಂದು ಆತ್ಮವಿಶ್ವಾಸ ನಮ್ಮ ಈಗಿನ ನಮ್ಮ ಜನಪ್ರಿಯ ಶಾಸಕರಾದ ಸೀನಣ್ಣವ್ರಿಗೆ ಐತೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಇವತ್ತು ಮಹಿಳಾ ಮಣಿಗಳು ಎಲ್ಲರನ್ನೂ ಒಂದು ಲಕ್ಷ್ಮೀ ನರಸಿಂಹವರು ಇದನ್ನ ಅವತ್ತೇ ಒಂದು ಇದಕ್ಕೆ ಒಂದು ಬುನಾದಿ ಹಾಕಿದ್ರು. ಅವತ್ತು ಏನ್ ಕಾರಣಾಂತರನೋ ಅವ್ರಿಗೆ ಹುಷಾರಿದ್ದೇನೆ ಏನೋ ಅದನ್ನಲ್ಲೇ ಕೈ ಬಿಟ್ರು. ಅದಕ್ಕೆ ಇವರೆಲ್ಲ ಸೇರ್ಕೊಂಡು ಏನೋ ಒಂದು ಟ್ರಸ್ಟ್ ಮಾಡ್ತೀವಿ ಅಂತ ಹೇಳಿ ರಾಜಣ್ಣನವ್ರಿಗೆ ಒಂದು ಇದರಿಂದ ರಾಜಣ್ಣನವ್ರು ಹೇಳಿದ್ರು, ಒಂದು ಒಳ್ಳೆ ಜಾಗ ಇದೆ, ಲಕ್ಷ್ಮೀ ನರಸಿಂಹವರು ಈ ತರ ಒಂದು ಇದಕ್ಕೆ ಅವತ್ತಿಂದ ನಾನು ಅದನ್ನ ನೋಡ್ಕೊಂಡ್ ಬಂದಿದ್ರು. ದಯಮಾಡಿ ನೀವೆಲ್ಲ ಸೇರಿ ಅದನ್ನೇನು ಒಂದು ಇದು ಮಾಡಿ ಅಂತ ಅವರೊಂದು ಒತ್ತಾಸೆ ಮೇರೆಗೆ ನಮ್ಮ ಚಂದ್ರಿಕಾ ಆಗ್ಬೋದು, ನಮ್ಮ ಮನೆಯವರು ಎಲ್ಲರೂ ಸೇರಿ ಎಲ್ಲ ನಮ್ಮ ಸಮಾಜದ ಹೆಣ್ಮಕ್ಳು ಸೇರಿ ಅದಕ್ಕೊಂದು ಬುನಾದಿ ಹಾಕ್ಬೇಕು ಅಂತ ಅಂದ್ರು. ಅವಾಗ ಹೋಗಿ ನಮ್ಮ ಶಾಸಕರು ನಾವು ಕೇಳ್ಕೊಂಡ್ವಿ, ಅಣ್ಣ ಈ ತರದೊಂದು ಜಾಗ ಇದೆ ಮಾಡ್ರೋಣ, ಏನ್ ಬೇಕಣ್ಣ ನಮ್ ಕಡೆ ಅಂತ. ಸರ್ಕಾರದಿಂದ 1 ಕೋಟಿ ಅನುದಾನ ಕೊಟ್ಟವ್ರೆ. 1 ಕೋಟಿ ಅನುದಾನ ಸಮುದಾಯ ಭವನ ಮಾಡಿ ಅಂತ. ವೈಯಕ್ತಿಕವಾಗಿ ನಾನು 1 ಕೋಟಿ ಕೊಡ್ತೀನಿ ಅಂತ ಅವ್ರು ಅವತ್ತೇನೇನೆ, ಇವತ್ತಲ್ಲ, ಅಲ್ಲೋಗಿ ಇವ್ರು ಕೇಳ್ತಿದ್ದಂಗೆ 2 ಕೋಟಿ ಸರ್ಕಾರದಿಂದ 1 ಕೋಟಿ ಕೊಡ್ತೀನಿ, ನನ್ನ ವೈಯಕ್ತಿಕದಲ್ಲೂ ನಾನು 1 ಕೋಟಿ ಕೊಡ್ತೀನಿ. ಇಂಥ ಸಮುದಾಯ ಕೆಲಸಗಳನ್ನ ಸಮಾಜದ ಕೆಲಸಗಳನ್ನ ಮಾಡಿ ಅಂತ ಅವ್ರು ಬೆಂಕೊಟ್ಟಿ ಇವತ್ತು ಏನ್ ಇಷ್ಟೆಲ್ಲ ಈ ಒಂದು ಕಾರ್ಯಕ್ರಮ ಮಾಡಕ್ಕೆ ಹೆಣ್ಮಕ್ಳು ಇರ್ತಾರೆ. ಅದಕ್ಕೆ ಮೂಲ ಪ್ರೇರಣೆ ಸೀನಣ್ಣ ಅಂತ ನಾನು ಈ ಒಂದು ಸಭೆಯಲ್ಲಿ ಘಂಟಾಘೋಷವಾಗಿ ಹೇಳ್ತೀನಿ.
ಯಾವುದೇ ಮುಚ್ಚು ಮರೆ ಅಂತ ನೋಡಬೇಕು. ಯಾಕೆಂದ್ರೆ ಒಬ್ರು ಏನಾದ್ರೂ ಅನುಕೂಲ ಮಾಡೋರೆ ಒಂದ್ ಸಮಾಜಕ್ಕೆ ಒಂದು ಏಳಿಗೆ ಮಾಡ್ತಾವ್ರೆ ಅಂದಾಗ ಅವ್ರನ್ನ ನಾವು ಶ್ಲಾಘನೆ ಮಾಡಲೇಬೇಕಾಗ್ತದೆ. ಸುಮ್ಮನೆ ಅನುಕೂಲ ಮಾಡಿಸ್ಕೊಂಡು ತಗೊಂಡು ಅವ್ರು ಇನ್ನೂ ನಮ್ ಜೊತೆ ಇನ್ನೂ ಒಂದ್ 16 ವರ್ಷ ಕಾಲ ನಮ್ಗೆ MLA ಆಗಿ ಇದ್ರೆ ಅವರು ಇನ್ನೂ ನಮ್ ಸಮಾಜಕ್ಕೆ ಒಳ್ಳೊಳ್ಳೆ ಕೆಲಸ ಆಗ್ತದೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಇದನ್ನ ಉಪಯೋಗಿಸ್ಕೊಂಡು ನೀವೇನು ಈ ಮಹಿಳಾ ಸಮಾಜ ಇವತ್ತೇನು ಒಂದು ಒಳ್ಳೆ ಕೆಲಸ ಮಾಡಕ್ಕೆ ಮುನ್ನುಡಿ ಬರ್ದಿದ್ದೀರಿ, ಇದೇ ರೀತಿನೇ ಇನ್ನು ಮುಂದೆನೂ ಸಹ ಇನ್ನೂ ಒಳ್ಳೊಳ್ಳೆ ಕೆಲಸಗಳು ನಿಮ್ ಕಡೆಯಿಂದ ಮಾಡಬೇಕು. ಏನು ಅದೊಂದು ಸಮುದಾಯ ಭವನ ಮಾಡಿ ನೀವು ಅದರಲ್ಲಿ ಒಂದು ಟೈಲರಿಂಗ್ ತರಬೇತಿ ಆಗ್ಬೋದು, ಇನ್ನೊಂದು ಮಾಡಬೇಕು ಅಂತ ಏನೇನೋ ಒಂದು ಯೋಜನೆ ಇಟ್ಕೊಂಡಿದ್ದೀರಿ. ನೀವು ಖಂಡಿತ ಇದನ್ನ ಇನ್ನೂ ಯಶಸ್ವಿಯಾಗಿ ಮಾಡಿ. ಯಾಕೆಂದ್ರೆ ನಮ್ ಸಮುದಾಯದ ಹೆಣ್ಮಕ್ಳು ಇನ್ನೂ ಹಳ್ಳಿಯಲ್ಲಿ ಪಾಪ ದನಗಳನ್ನ ಇಸ್ಕೊಂಡು ಕುರಿಗಳನ್ನ ಇಸ್ಕೊಂಡು ಜೀವನ ಮಾಡ್ತಾರೆ. ಅವ್ರನ್ನ ಈ ಒಂದು ವೇದಿಕೆ ತಂದು ಅವ್ರಿಗೊಂದು ಒಳ್ಳೆ ಉತ್ಸಾಹ ತಂದು ಅವ್ರಿಗೊಂದು ಒಳ್ಳೆ ಕೆಲಸ ನೀವು ಮಾಡ್ಕೊಟ್ಟಿದ್ದಾದ್ರೆ, ನೀವು ಏನು ಇಷ್ಟು ಜನ ಸೇರಿ ಎಫರ್ಟ್ ಹಾಕಿ ಏನು ಈ ಒಂದು ಸಮುದಾಯ ಇದು ಸಂಘಟನೆ ಮಾಡ್ತಾ ಇದ್ರಿ, ಅದಕ್ಕೊಂದು ಒಳ್ಳೆ ರೀತಿ ಹೆಸರು ಸಿಗ್ತದೆ ಅಂತ ನಾನಾದ್ರೂ ಭಾವಿಸಿ ನಿಮ್ಮೆಲ್ಲಾ ಮಹಿಳಾ ಸಮಾಜದ ಜೊತೆ ನಮ್ಮೆಲ್ಲಾ ನಾಯಕರು, ನಮ್ ಶಾಸಕರು ಹೊರಗಡೆ ನಾವು ನಿಮ್ ಜೊತೆಗೆ ಇರ್ತೀವಿ, ನಿಮ್ ಬೆನ್ನೆಲುಬಾಗಿ ಇರ್ತೀವಿ ಅಂತ ಹೇಳ್ತಾ ನನ್ ಮಾತಾಡಕ್ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದು ನನ್ನ ಭಾಷಣ ಮುಗಿಸ್ತೀನಿ. ಜೈ ಹಿಂದ್.